ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯುಳ್ಳ ದೇವ ಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಯಾಕಂದರೆ ಪ್ರತಿದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ದಿನಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕಂದರೆ ಅನೇಕರ ಜೀವನದಲ್ಲಿ ಈ ಭಾಗ್ಯಕರವಾದ ಸಮಯ ಇಲ್ಲ ವಾಕ್ಯನ ಧ್ಯಾನ ಮಾಡಬೇಕಂದ್ರೂ ಕೂಡ ಅವರು ವಾಕ್ಯ ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಮಗೆ ದೇವರ ಕೃಪೆ, ಪ್ರತಿದಿನ ಸರಿಯಾಗಿ ವಾಕ್ಯವನ್ನು ಧ್ಯಾನ ಮಾಡಿ ನಾವು ದಿನಗಳನ್ನು ಪ್ರಾರಂಭ ಮಾಡ್ತಾ ಇರೋದ್ರಿಂದ ದೇವರು ನಮ್ಮನ್ನು ವಿಶೇಷವಾಗಿ ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರಿಯ ದೇವ ಜನರೇ, ಈ ದಿನಗಳನ್ನು ನೋಡುವಾಗ ನೀತಿವಂತರ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ಒಂದು ಭಾಗಗಳಲ್ಲಿ ಬರೆದಿರುವುದನ್ನು ನೋಡ್ತೇವೆ. ಅದರಲ್ಲಿ ನೀತಿವಂತರು ಅಂತ ಹೇಳಿ ಗುರುತಿಸುವುದು ಹೇಗೆ? ಯಾರು ನೀತಿವಂತರು? ನೀತಿವಂತರನ್ನು ಹೇಗೆ ಗುರುತಿಸಬಹುದು? ನಾವು ಕಳೆದ ದಿನಗಳ ಧ್ಯಾನ ಮಾಡ್ತಾ ಇದ್ವಿ. ದೇವರ ಮಕ್ಕಳು ಅಂತ ಹೇಳುವಾಗ ಎಂಥವರು, ಅವ್ರನ್ನ ಹೇಗೆ ಗುರುತಿಸ್ಬೋದು ಎನ್ನುವ ಅನೇಕ ಕಾರ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಸೊ ನೀತಿವಂತರ ಕುರಿತಾಗಿ ಯಾರು ನೀತಿವಂತರು ಅಂತ ಹೇಳುವಾಗ ನಾವಿಲ್ಲಿ ವಾಕ್ಯದಿಂದ ನೋಡೋದಾದರೆ, ವಾಕ್ಯ ಹೀಗೆ ನೋಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಮರದ ವಿಷಯದಲ್ಲಿ ನಾವು ನೋಡೋದಾದರೆ, ಮರ ಒಳ್ಳೆಯದ ಕೆಟ್ಟದ್ದ ಅಂತ ತಿಳ್ಕೊಳ್ಬೇಕಾದ್ರೆ ಏನನ್ನು ಹೇಗೆ ಗುರುತು ಮಾಡ್ಕೊಳ್ತೇವೆ ನಾವು ಅಂತ ಹೇಳಿದ್ರೆ, ಅದರ ಹಣ್ಣು ತಿನ್ನುವಾಗ, ಹಲ್ಲೆಲೂಯ, ಆ ಮರದ ಹಣ್ಣು ತಿನ್ನುವಾಗ ಆ ಮರ ಒಳ್ಳೆಯದ ಅದು ಕೆಟ್ಟದ್ದ, ಅಂದರೆ ಆ ಮರ ಸ್ವೀಟ್ ಆಗಿದೆನ, ಆ ಮರ ಅಥವಾ ಆ ಹಣ್ಣು ಹುಳಿ ಆಗಿದೆನ ಎನ್ನುವುದು ನಮಗೆ ಗೊತ್ತಾಗುತ್ತೆ. ಸೊ ಅದರ ಗುಣವನ್ನು ನೋಡಿ ಇದು ಒಳ್ಳೆಯದು, ಇದು ಕೆಟ್ಟದ್ದು ಎಂಬುದಾಗಿ ನಾವು ಗುರುತಿಸ್ತೇವೆ. ಹಾಗೆಯೇ ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನೀತಿವಂತನು ಅಂತ ಹೇಳುವಾಗ ದೇವ್ರ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ ಅದರ 12ನೇ ಅಧ್ಯಾಯ ಅದರ 37ನೇ ವಾಕ್ಯ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂತನು. ಆಮೇಲೆ ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಮಾತಿನಿಂದಲೇ ನೀನು ನೀತಿವಂತನು ಎಂಬುದಾಗಿ ತೀರ್ಪು ಹೊಂತೀಯ, ನಿನ್ನ ಮಾತಿನಿಂದಲೇ ನೀನು ಅಪರಾಧಿ ಎಂದು ತೀರ್ಪು ಹೊಂತೀಯ. ನೋಡಿ, ನೀತಿವಂತರನ್ನು ಗುರುತಿಸಬೇಕಾದದ್ದು ಬಹಳ ಸುಲಭ. ನಾವಾಗಲೇ ನೋಡಿದ್ವಿ, ಕೆಟ್ಟ ಹಣ್ಣು ಅಥವಾ ಒಳ್ಳೆಯ ಹಣ್ಣು, ಅದರ ಟೇಸ್ಟ್ ನೋಡುವಾಗ ಅದು ಕೆಟ್ಟದಾಗಿತ್ತು ಅಥವಾ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ರೆ ಅದು ಒಳ್ಳೆಯದಾ ಕೆಟ್ಟದ ಎಂಬುದಾಗಿ ನಾವು ಗುರುತಿಸ್ತೇವೆ ಮರವನ್ನು. ಹಾಗೆ ಒಬ್ಬ ಮನುಷ್ಯನು ನೀತಿವಂತನು ಎನ್ನುವುದನ್ನು ಹೇಗೆ ಗುರುತಿಸ್ಬೋದು ಅನ್ನೋದಾದರೆ, ಇಲ್ಲಿದೆ ದೇವ್ರ ವಾಕ್ಯ, ಆತನ ಬಾಯಿಂದ ಬರುವ ಮಾತು. ಹಲ್ಲೆಲೂಯ. ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತದೆ, ಮಾತು ಅದು ಏನು ಮಾಡ್ತದೆ ಅಂದರೆ ಮನೆಯನ್ನು ಕೆಡಿಸ್ತದೆ. ಹಲ್ಲೆಲೂಯ. ಮಾತು ನೋಡಿ, ನಾವು ಯಾವುದನ್ನು ನಾವು ಮಾತಾಡ್ತಾ ಹೋಗ್ತೇವೋ, ಯಾವುದನ್ನು ನಾವು ಮಾತಾಡಬೇಕಾಗುತ್ತೋ ಅದನ್ನು ಮಾತಾಡುವಾಗ ನಾವು ಎಲ್ಲರೂ ಕೂಡ, ಮನೆಯವರು ಅಥವಾ ಸಭೆಯವರು ಬಹಳ ಸಂತೋಷವಾಗಿರ್ತಾರೆ. ಮಾತಾಡದೇ ಇರುವಂಥ ಮಾತುಗಳನ್ನು ಆಡುವಾಗ ಮನೆ ಆಗಲಿ, ಸಭೆ ಆಗಲಿ, ಕುಟುಂಬವಾಗಲಿ ಯಾವುದೂ ಕೂಡ ಸಂತೋಷವಾಗಿ ಆರೋಗ್ಯಕರವಾಗಿ ಇರೋದಿಲ್ಲ. ಯಾಕೆಂದರೆ ಬಾಯಿಂದ ಬರುವ ಮಾತೇ ನಮ್ಮನ್ನು ಏನು ಮಾಡ್ತದೆ? ಅಳಿತದೆ. ಜನನೂ ಕೂಡ ಅಷ್ಟೇ, ನಮ್ಮನ್ನು ನಮ್ಮ ಬಾಯಿ ಮಾತಿನಿಂದ ಬರುವ ಮಾತುಗಳಿಂದಲೇ ನಮ್ಮನ್ನು ಅಳಿತಾರೆ. ಅವರು ಒಳ್ಳೆಯವರ, ಅವರು ಕೆಟ್ಟವರ, ಅವರು ನೀತಿವಂತರ, ಅವರ ಅಪರಾಧಿಗಳ. ನೋಡಿ, ಮಾತು ಎಂಥ ಒಂದು ದೊಡ್ಡ ಒಂದು ಸಂಗತಿ ಆಗಿದೆ. ಎಸ್, ಮಾತು ಇವತ್ತು ಮನುಷ್ಯನನ್ನು ಉನ್ನತಕ್ಕೆ ಏರಿಸುವಂಥದ್ದಾಗಿದೆ. ಅದೇ ಮಾತು ಮನುಷ್ಯನನ್ನು ಏನು ಮಾಡ್ತದೆ? ತಳಮಟ್ಟಕ್ಕೆ ಕೂಡ ಒಯ್ಯುವಂಥದ್ದಾಗಿದೆ. ಎಸ್, ನಾವು ದೇವರ ಜೊತೆಯಲ್ಲಿ ಮಾತಾಡುವಾಗಲೂ ಕೂಡ ಬಹಳ ಗಂಭೀರತೆಯಿಂದ ಮಾತಾಡಬೇಕಾಗ್ತದೆ. ದೇವರ ಜೊತೆಯಲ್ಲಿ ನಾವು ಸಂಭಾಷಣೆ ಮಾಡುವಾಗಲೂ ಕೂಡ, ದೇವರ ಜೊತೆಯಲ್ಲಿ ನಾವು ಸಂಭಾಷಣೆ ಮಾಡ್ತಿರುವಾಗಲೂ ಕೂಡ ಬಹಳ ಪ್ರೀತಿಯಿಂದ, ನಮ್ರತೆಯಿಂದ, ತಾಳ್ಮೆಯಿಂದ ನಾವು ಮಾತಾಡಬೇಕಾಗ್ತದೆ. ಯಾಕೆಂದರೆ ಮಾತುಗಳಲ್ಲಿ ಬಹಳ ಏನಿದೆ? ಶಕ್ತಿ ಇದೆ. ಯಾಕೆಂದರೆ ಆತನಿಂದ ನೋಡಿ, ವಾಕ್ಯ ಹೇಳ್ತದೆ ಮಾತುಗಳ ವಿಷಯದಲ್ಲಿ, ಆತನು ಹೇಳುವ ಒಂದು ಮಾತು ಸಾಕು. ಒಂದು ಮಾತು ಏನಾಗ್ತದೆ? ಮನುಷ್ಯನ ಜೀವಿತ ಬದಲಾಗ್ತದೆ. ಒಂದು ಮಾತು ಸಾಕು, ಆತನ ಪರಿಸ್ಥಿತಿಗಳು ಬದಲಾಗ್ತದೆ, ಸಭೆ ಪರಿಸ್ಥಿತಿಗಳು ಬದಲಾಗ್ತದೆ, ಕುಟುಂಬದ ಪರಿಸ್ಥಿತಿಗಳು ಬದಲಾಗ್ತದೆ. ಯಾವುದರಿಂದ? ಒಂದು ಮಾತು, ಕರ್ತನಿಂದ ಬರುವ ಒಂದು ಮಾತು. ಹಾಗೆ ನಮ್ಮ ಒಂದೊಂದು ಮಾತಿನಿಂದಲೂ ಕೂಡ
ನಮ್ಮನ್ನು ಏನು ಮಾಡ್ತಾರೆ, ಜನರು ನೀತಿವಂತರ ಅಥವಾ ಅಪರಾಧಿಗಳ ಎಂಬುದಾಗಿ ಅಳಿತಾರೆ. ಸೊ ಆದ್ದರಿಂದ ದೇವ್ರ ವಾಕ್ಯ ಹೇಳ್ತದೆ. ಹಾಗೆ ನಾವು 36ನೇ ವಾಕ್ಯವನ್ನು ನೋಡುವುದಾದರೆ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನ್ಯಾಯ ವಿಚಾರಣೆಯ ದಿನದಲ್ಲಿ ಸುಮ್ಮನೆ ಮಾತಾಡೋದಲ್ಲ. ನೀನು ಮಾತು ಆಡುವುದಾದರೆ ಅದಕ್ಕೆ ಒಂದು ಗಾಂಭೀರ್ಯತೆ ಇರಬೇಕು. ನೀನು ಮಾತು ಆಡುವುದಾದರೆ ಅದಕ್ಕೊಂದು ಮರ್ಯಾದೆ ಇರಬೇಕು. ಹಾಗೆ ನಾವು ಮಾತುಗಳನ್ನು ಆಡಬೇಕು. ನಾವು ಬಾಯಿ ತೆರೆಯುವಾಗ ಕಟ್ಟಲ್ಪಡಬೇಕು ಪ್ರೇರೆ. ಹಲ್ಲೆಲೂಯಾ. ಬಂಧಿಸಲ್ಪಟ್ಟಂಥ ಜನಗಳು ಬಿಡುಗಡೆ ಆಗಬೇಕು. ನಾವು ಮಾತಾಡುವಾಗ ನಮ್ಮ ಬಾಯಿಂದ ಮಾತು ಹೊರಟು ಬರುವಾಗ ಬಂಧನದಲ್ಲಿರುವಂಥ ಜನರಿಗೆ ಬಿಡುಗಡೆ ಆಗಬೇಕು. ಒಡೆದು ಹೋದ ಕುಟುಂಬಗಳು ಕಟ್ಟಲ್ಪಡಬೇಕು. ಹಾಗೆ ನಾವು ಮಾತುಗಳನ್ನು ಆಡಬೇಕು. ಅದರಿಂದ ನಿನ್ನ ನೀತಿವಂತಿಕೆಯನ್ನು ಕೂಡ ದೇವರು ನೋಡ್ತಾನೆ. ಎಸ್, ಮರವನ್ನು ಒಳ್ಳೆಯದ ಕೆಟ್ಟದಂತೆ ಅಳೆಯುವುದಾದರೆ ಅದರ ಫಲ ತಿಂದರೆ ಸಾಕಂತೆ. ಹಾಗೆ ಇವತ್ತು ನನ್ನನ್ನು ನಿನ್ನನ್ನು ಕೂಡ ದೇವರು ನೋಡ್ತಾ ಇದ್ದಾನೆ. ಪ್ರಿಯ ಸಹೋದರನೇ ಸಹೋದರಿಯೇ, ಇವತ್ತು ವಾಕ್ಯ ಕೇಳಿಸ್ಕೊಳ್ಳುವಂಥ ನಿನ್ನನ್ನು ಕೂಡ ದೇವರು ನೋಡ್ತಾ ಇದ್ದಾನೆ. ನೀನು ನೀತಿವಂತಳ ಅಥವಾ ನೀನು ಅಪರಾಧಿಯ? ನೀನು ನೀತಿವಂತನ ಅಥವಾ ಅಪರಾಧಿಯ? ನಿನ್ನ ಬಾಯಿ ಮಾತಿನಿಂದ ದೇವರು ನನ್ನ ಅಳಿತಾನೆ. ಸೊ ಹಾಗಾದರೆ ನಮ್ಮ ಬಾಯಿ ಮಾತಿನಲ್ಲಿ ಬಹಳ ಬೆಲೆ ಇದೆ. ಹಾಗೆ ನಾವು ಕರ್ತನ ಮುಂದೆ ನಮ್ಮ ಮಾತುಗಳನ್ನು ಒಪ್ಪಿಸಿಕೊಡೋಣ, ನಮ್ಮ ಬಾಯಿಗಳನ್ನು ಒಪ್ಪಿಸಿಕೊಡೋಣ, ತುಟಿಗಳನ್ನು ಒಪ್ಪಿಸಿಕೊಡೋಣ. ದೇವರೇ, ನನ್ನ ಬಾಯಿ ಮಾತಿನಿಂದ ನಾಮ ಮಹಿಮೆ ಆಗಲಿ. ನನ್ನ ಬಾಯಿ ಮಾತಿನಿಂದಲೇ ಎಸ್ ಹೊಲೆ ಆಗುವಂಥದ್ದು ಹೇಗೆ? ಹೊಲೆ ಆಗುವಂಥದ್ದು ನಮ್ಮ ಬಾಯಿಯಿಂದ ಹೋಗುವಂಥದ್ದು ಯಾವುದೂ ಕೂಡ ಹೊಲೆ ಆಗುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಮ್ಮ ಒಳಗಿಂದ, ನಮ್ಮ ಬಾಯಿ ಒಳಗಿಂದ ಹೊರಗೆ ಬರುವಂಥದ್ರಿಂದಲೇ ಇದನ್ನು ಒಳ್ಳೆಯವನೆಂಬುದಾಗಿ ತೀರ್ಪು ಅಂತೇವೆ. ಎಸ್, ಹಾಗಾಗಿ ನಮ್ಮ ಒಳಗೆ ಹೋಗುವಂಥದ್ದಲ್ಲ, ನಮ್ಮ ಒಳಗಿಂದ ಹೊರಗೆ ಬರುವುದರಲ್ಲಿ ನಮ್ಮ ಒಂದು ಒಳ್ಳೆತನ ಇದೆ. ನಾವು ಏನನ್ನು ಮಾತಾಡ್ತೇವೋ, ನಮ್ಮ ಬಾಯಿಂದ ಯಾವ ಮಾತು ಬರ್ತದೋ ಅದರಿಂದ ನನ್ನ ಒಳ್ಳೆತನವನ್ನು ಜನರು ಗುರುತಿಸ್ತಾರೆ. ಅದರಿಂದ ನನ್ನ ಕೆಟ್ಟತನವನ್ನು ಜನರು ಕೂಡ ಗುರುತಿಸ್ತಾರೆ. ಹಾಗಾಗಿ ಈ ಮುಂಜಾನೆಯಲ್ಲಿ ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣ. ನನ್ನ ಬಾಯಿ ಮಾತಿನಿಂದ ದೇವರೇ ಒಳ್ಳೆಯದು ಬರುವ ಹಾಗೆ ಸಹಾಯ ಮಾಡಿ ಎಂಬುದಾಗಿ ಹೇಳೋಣ. ಪ್ರತಿ ದಿನವೂ ಕೂಡ ನಾವು ದೇವರಿಗೆ ನಮ್ಮ ಮಾತುಗಳನ್ನು ಒಪ್ಪಿಸಿಕೊಡೋಣ, ನಮ್ಮ ಬಾಯಿಯನ್ನು ಒಪ್ಪಿಸಿಕೊಡೋಣ, ನಮ್ಮ ನಾಲಿಗೆಯನ್ನು ಒಪ್ಪಿಸಿಕೊಡೋಣ, ನಮ್ಮ ತುಟಿಗಳನ್ನು ಒಪ್ಪಿಸಿಕೊಡೋಣ. ದೇವರೇ, ಬಾಯಿಯಿಂದ ಒಳ್ಳೆಯದನ್ನು ನುಡಿಯೋದಕ್ಕೆ ಸಹಾಯ ಮಾಡಿ ಎಂಬುದಾಗಿ ಕೇಳೋಣ. ನಮ್ಮ ಕಣ್ಣುಗಳ ಮುಚ್ಚೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಬೆಳಗಿನ ಸಮಯಕ್ಕೆ ಹಾಗೆ ಸ್ತೋತ್ರ. ಕರ್ತನೆ, ಈ ದಿನ ನಮ್ಮನ್ನು ಬಾಯಿ ಮಾತಿನ ವಿಷಯದಲ್ಲಿ ಈ ದಿನ ಬೆಳಗಿನ ಸಮಯದ ಮಟ್ಟಿಗೆ ಮಾತನಾಡಿದೆಯಪ್ಪ. ನಾವು ಮಾತಾಡುವ ಮಾತಿನಿಂದಲೇ ನನ್ನ ನೀತಿವಂತನ, ಅಪರಾಧಿಯ, ಒಳ್ಳೆಯವನ, ಕೆಟ್ಟವನ ಎನ್ನುವುದನ್ನು ತೀರ್ಪು ಹೊಂದಿಕೊಳ್ತಾ ಇದ್ದೇವೆ ಸ್ವಾಮಿ. ಆದ್ದರಿಂದ ಪವಿತ್ರಾತ್ಮ ದೇವನೇ, ನಾವು ಬಾಯಿ ಮಾತಿನಿಂದ ನಿನ್ನನ್ನು ಘನಪಡಿಸುವಂತೆ, ನಾವು ಬಾಯಿ ಮಾತಿನಿಂದ ದೇವರೇ ನಿನ್ನ ನಾಮವನ್ನು ಮೇಲೆತ್ತುವಂತೆ ನಮಗೆ ಸಹಾಯ ಮಾಡು ದೇವ. ನಮ್ಮ ಬಾಯಿ ಮಾತಿನಿಂದ ಯಾವುದೂ ಕೂಡ ಅಪರಾಧವು ಬಾರದಂತೆ, ಶಾಪಗಳು ಬಾರದಂತೆ ದೇವರೇ ಆಶೀರ್ವಾದಗಳನ್ನು ನೋಡುವುದಕ್ಕೆ ನಮಗೆ ಸಹಾಯ ಮಾಡು. ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸು, ನಿನ್ನ ಕೃಪೆಯನ್ನು ತುಂಬಿಸುವುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವ್ರ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಧ್ಯಾನ ಮಾಡಿರಿ. ಯಾರು ಕೂಡ ನಿಮ್ಮ ನಾಲಿಗೆಯನ್ನು ಹರಿಬಿಡಬೇಡ್ರಿ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.